ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮನ್ನು ವಂದಿಸ್ತಾ ಈ ದಿವಸ ಸ್ವಲ್ಪ ಹೊತ್ತು ದೇವರ ವಾಕ್ಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ ಪ್ರಿಯರೇ. ಈ ದಿವಸ ನಾವು ನೋಡಿಕೊಳ್ಳುವಂತ ವಿಷಯ ಹಿಯರಿಂಗ್ ಗಾಡ್ಸ್ ವಾಯ್ಸ್. ದೇವರ ಸ್ವರವನ್ನ ನಾವು ಹೇಗೆ ಕೇಳಿಸಿಕೊಳ್ಳಬಹುದು. ಅನೇಕರು ವಿಶ್ವಾಸದಲ್ಲಿ ಬಂದ ನಂತರ ಅವರಿಗೆ ಒಂದು ಪ್ರಶ್ನೆ, ದೇವರು ನಮ್ಮೊಂದಿಗೆ ಮಾತನಾಡ್ತಾನಾ ಎಂಬುದಾಗಿ. ಪ್ರಿಯರೇ, ಒಂದು ಮಗು ಹುಟ್ಟಿದ ಮೇಲೆ ಅದು ಎಳೆ ಪ್ರಾಯದ ಮಗುವಾಗಿದ್ದರೂ ಕೂಡ ಅದು ತನ್ನ ತಂದೆಯ ಮತ್ತು ತಾಯಿಯ ಸ್ವರವನ್ನ ಗುರುತು ಹಿಡಿತದೆ ಪ್ರಿಯರೇ. ಅದೇ ರೀತಿಯಾಗಿ ನಾವು ವಿಶ್ವಾಸದಲ್ಲಿ ಬಂದು ಯೇಸು ಸ್ವಾಮಿಯನ್ನ ನಮ್ಮ ಹೃದಯದಲ್ಲಿ ಸ್ವೀಕಾರ ಮಾಡಿಕೊಂಡ ಮೇಲೆ ನಮ್ಮ ದೇವರ ಸ್ವರವನ್ನ ನಾವು ಕೇಳಿಸಿಕೊಳ್ಳುವುದನ್ನ ಕಲಿಬೇಕ್ರಿ ಪ್ರಿಯರೇ. ಇರುವುದಾದ್ರೆ ದೇವರು ನಮ್ಮೊಂದಿಗೆ ಮಾತನಾಡುವಂತ ಮೊದಲನೆಯ ವಿಷಯ ಯಾವುದು? ಹೌ ಗಾಡ್ ಸ್ಪೀಕ್ಸ್ ಥ್ರೂ ಅಸ್ ಟು ಅಸ್. ಆತನು ತನ್ನ ದೇವರ ವಾಕ್ಯದ ಮೂಲಕವಾಗಿ ಮಾತನಾಡುವಾತನಾಗಿದ್ದಾನೆ. ನಾವು ಪ್ರತಿ ದಿವಸ ದೇವರ ವಾಕ್ಯವನ್ನು ಓದುವಾಗ, ಧ್ಯಾನ ಮಾಡುವಾಗ ಆ ವಾಕ್ಯವು ನಮ್ಮೊಂದಿಗೆ ಮಾತನಾಡುವಂತದ್ದಾಗಿದೆ. ವೆನ್ ವಿ ಕಂಟಿನ್ಯೂ ಟು ರೀಡ್ ದ ವರ್ಡ್, ದೇವರ ವಾಕ್ಯವನ್ನ ಪ್ರತಿ ದಿವಸ ನಾವು ಅವಲೋಕನ ಮಾಡ್ತಾ ಹೋಗುವುದಾದ್ರೆ, ಗಾಡ್ ಸ್ಪೀಕ್ಸ್ ಟು ಅಸ್ ಥ್ರೂ ಹಿಸ್ ವರ್ಡ್. ತನ್ನ ವಾಕ್ಯಾನುಸಾರವಾಗಿಯೇ ನಮ್ಮೊಂದಿಗೆ ಮಾತನಾಡ್ತಾನೆ. ಅದಕ್ಕೆ ದಾವೀದನು 119ನೇ ಅಧ್ಯಾಯ 105ನೇ ವಚನದಲ್ಲಿ ಹೇಳ್ತಾನೆ, ನಿನ್ನ ವಾಕ್ಯವು ನನ್ನ ದಾರಿಗೆ ದೀಪ, ನನ್ನ ಮಾರ್ಗಕ್ಕೆ ಬೆಳಕಾಗಿದೆ ಎಂಬುದಾಗಿ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಡು ಯು ಡಿಸೈರ್ ಟು ಲಿಸನ್ ಫ್ರಮ್ ಗಾಡ್? ದೆನ್ ಸ್ಟಾರ್ಟ್ ರೀಡಿಂಗ್ ದ ವರ್ಡ್ ಆಫ್ ಗಾಡ್. ದೇವರಿಂದ ನೀವು ಕೇಳಿಸಿಕೊಳ್ಳೋದಕ್ಕೆ ಮನಸ್ಸು ಮಾಡ್ತಿರೋ, ವಾಕ್ಯವನ್ನ ಓದುವುದಕ್ಕೆ ಪ್ರಾರಂಭ ಮಾಡ್ರಿ. ಇಟ್ ಈಸ್ ಥ್ರೂ ದ ಲಿವಿಂಗ್ ವರ್ಡ್ ಹಿ ಸ್ಪೀಕ್ಸ್ ಟು ಅಸ್ ಅಂಡ್ ಹಿ ಮಿನಿಸ್ಟರ್ ಟು ಅಸ್. ಎರಡನೇ ವಿಷಯ, ದೇವರು ನಮ್ಮೊಂದಿಗೆ ಮಾತನಾಡುವಂತದ್ದು ಅದು ತನ್ನ ಜನರ ಮೂಲಕವಾಗಿದೆ. ಗಾಡ್ ಸ್ಪೀಕ್ಸ್ ಟು ಅಸ್ ಥ್ರೂ ಹಿಸ್ ಪೀಪಲ್. ಅದು ಯಾಜಕರಾಗಿರ್ಬಹುದು, ಅದು ಸಭಾನಾಯಕರಾಗಿರ್ಬಹುದು, ಅದು ಪ್ರವಾದಿಗಳಾಗಿರ್ಬಹುದು, ಸುವಾರ್ತಿಕರಾಗಿರ್ಬಹುದು, ಅಪೋಸ್ತಲರಾಗಿರ್ಬಹುದು. ದೇವರು ನಮ್ಮೊಂದಿಗೆ ಜನರ ಮೂಲಕವಾಗಿ ಮಾತನಾಡುವಾತನಾಗಿದ್ದಾನೆ. ಇಟ್ ಮೈಟ್ ಬಿ ಥ್ರೂ ಯೋರ್ ಕ್ಲೋಸ್ ಫ್ರೆಂಡ್ ಆಲ್ಸೋ ಆರ್ ಫ್ರಮ್ ಯೋರ್ ಫೆಲೋಶಿಪ್. ನಿನ್ನ ಸಭೆಯಲ್ಲಿರುವಂತಹ ಜನರ ಮೂಲಕವಾಗಿಯೂ ದೇವರು ನಿಮ್ಮೊಂದಿಗೆ ಮಾತನಾಡುವುದಕ್ಕೆ ಸಾಧ್ಯವಿದೆ ರೀ ಪ್ರಿಯರೇ. ಮೂರನೇದಾಗಿ ನಾವು ನೋಡುವುದಾದ್ರೆ, ಗಾಡ್ ಸ್ಪೀಕ್ಸ್ ಟು ಅಸ್ ಥ್ರೂ ಡ್ರೀಮ್ಸ್ ಅಂಡ್ ವಿಷನ್ಸ್. ದೇವರು ಕನಸುಗಳ ಮೂಲಕ, ದರ್ಶನಗಳ ಮೂಲಕ ನಮ್ಮೊಂದಿಗೆ ಮಾತನಾಡುವಾತನಾಗಿದ್ದಾನೆ. ಮೊದಲನೇದಾಗಿ ದೇವರು ತನ್ನ ವಾಕ್ಯದಲ್ಲಿ ಕನಸಿನ ಮೂಲಕ ಮಾತನಾಡಿರುವುದು ಯಾರೊಂದಿಗೆ? ಇಟ್ ಈಸ್ ಜೇಕಬ್, ಯಾಕೋಬನೊಂದಿಗೆ. ಆತನು ತಂದೆಗೆ ಮೋಸ ಮಾಡಿ ಓಡಿ ಹೋಗುವಾಗ ಆತನಿಗೆ ದೇವರು ಕನಸಿನಲ್ಲಿ ಕಾಣಿಸಿಕೊಳ್ತಾನೆ. ಆ ಕನಸಿನಲ್ಲಿ ದೇವದೂತರು ಮೇಲಿಳಿಯುವುದು, ಕೆಳಗಿರುವುದನ್ನು ಆತನು ನೋಡ್ತಾನೆ. ಆ ಸ್ಥಳಕ್ಕೆ ಆತನು ಎಲ್ ಬೇತೇಲ್ ಎಂಬುದಾಗಿ ಅಭಿಷೇಕ ಮಾಡಿ ಆ ಸ್ಥಳವನ್ನ ಸ್ಥಾಪಿಸುವುದನ್ನ ನಾವು ನೋಡಿಕೊಳ್ತೇವೆ ಪ್ರಿಯರೇ. ಗಾಡ್ ಸ್ಪೋಕ್ ಟು ಜೋಸೆಫ್ ಥ್ರೂ ಡ್ರೀಮ್ಸ್. ಗಾಡ್ ಸ್ಪೋಕ್ ಟು ಡ್ಯಾನಿಯಲ್ ಥ್ರೂ ವಿಷನ್ಸ್. ನಾವು ಹೊಸ ಒಡಂಬಡಿಕೆಗೆ ಬರುವಾಗ ದೇವರು ಪೇತ್ರನೊಂದಿಗೆ ದರ್ಶನದ ಮೂಲಕವಾಗಿ ಮಾತನಾಡ್ತಾನೆ. ಕೋರ್ನೇಲನ ಮನೆಗೆ ನೀನು ಹೋಗ್ಬೇಕೆಂಬುದಾಗಿ ಮುನ್ಸೂಚನೆಗಳನ್ನ ತಿಳಿಸ್ತಾನ್ರಿ ಪ್ರಿಯರೇ. ಯೋಸೇಫನ ಜೀವಿತವನ್ನು ನೋಡುವುದಾದ್ರೆ, ಮರಿಯಳ ಜೀವಿತವನ್ನು ನೋಡುವುದಾದ್ರೆ, ಆತನು ಕನಸುಗಳ ಮೂಲಕ ತನ್ನ ಜನರೊಂದಿಗೆ ಮಾತನಾಡಿದ. ನೀವು ಯೋಹಾನನ ಸುವಾರ್ತೆ ಅಲ್ಲಿ ಬರುವಾಗ ಅನೇಕ ವಿಷಯಗಳನ್ನ ನಾವು ನೋಡಿಕೊಳ್ತೇವೆ. ಈವನ್ ಟು ಜಾನ್ ವೆನ್ ಹಿ ರೋಟ್ ರೆವಲೇಷನ್, ಪ್ರಕಟಣೆಯ ಪುಸ್ತಕವನ್ನ ಯೋಹಾನನು ಬರೆಯುವಾಗ, ಇಟ್ ಈಸ್ ಥ್ರೂ ದ ವಿಷನ್ ಹಿ ಗಾಟ್ ಮೆನಿ ರೆವಲೇಷನ್ಸ್. ನಾಲ್ಕನೆಯದಾಗಿ ದೇವರು ನಮ್ಮೊಂದಿಗೆ ಮಾತನಾಡುವಂತ ವಿಷಯ, ಸಮ್ಟೈಮ್ಸ್ ಹಿ ಸ್ಪೀಕ್ ಥ್ರೂ ಹಿಸ್ ಏಂಜಲ್ಸ್. ದೇವದೂತರ ಮೂಲಕವಾಗಿ ಆತನು ನಮ್ಮೊಂದಿಗೆ ಮಾತನಾಡ್ತಾನೆ. ಗಬ್ರಿಯಲ್ ದೂತನು ಮರಿಯಳಿಗೆ ಪ್ರತ್ಯಕ್ಷನಾಗಿ ಹೇಳ್ತಾನೆ, ದೇವರ ದಯೆ ಹೊಂದಿದವಳೆ ನಿನಗೆ ಶುಭವಾಗಲಿ. ಎಜಿಕೇಲನಿಗೆ, ಜಕರಿಯನಿಗೆ ಮತ್ತು ಎಲಿಸ್ಬೇತಳಿಗೂ ಕೂಡ ದೇವರ ದೂತನು ಮಾತನಾಡುವುದನ್ನ ನಾವು ನೋಡಿಕೊಳ್ತೇವೆ. ಆದಿಕಾಂಡದಿಂದ ಪ್ರಕಟಣೆಯವರೆಗೂ, ಈವನ್ ವೆನ್ ಯು ಸ್ಟಡಿ ದ ಬುಕ್ ಆಫ್ ರೆವಲೇಷನ್, ಇಟ್ ವಾಸ್ ದ ಏಂಜಲ್ ಹೂ ರಿವೀಲ್ ಸೋ ಮೆನಿ ಥಿಂಗ್ಸ್ ಟು ಜಾನ್. ಯೋಹಾನನಿಗೆ ದೇವದೂತನು ಅನೇಕ ವಿಷಯಗಳನ್ನ ಅಲ್ಲಿ ತೋರಿಸುವುದನ್ನ ನಾವು ನೋಡಿಕೊಳ್ತೇವೆ ಪ್ರಿಯರೇ. ಗಾಡ್ ವಾಂಟ್ಸ್ ಟು ಸ್ಪೀಕ್ ಟು ಅಸ್ ಈವನ್ ಥ್ರೂ ಏಂಜಲ್ಸ್. ಆದಿ ಅಪೋಸ್ತಲರ ಕಾಲದಲ್ಲಿ ಪೇತ್ರನನ್ನ ಸೆರೆಮನೆಯಲ್ಲಿ ಹಾಕಿದಾಗ, ಆದಿ ಸಭೆಯು ಪ್ರಾರ್ಥನೆ ಮಾಡುವಾಗ, an angel appeared to Peter and he brings him out of the prison. ಆ ಒಂದು ಸೆರೆಮನೆಯಿಂದ ಹೊರಗೆ ತರುವುದನ್ನ ನಾವು ನೋಡಿಕೊಳ್ತೇವೆ ಪ್ರಿಯರೇ. ಈ ದಿನಗಳಲ್ಲಿಯೂ ಕೂಡ
ದೇವರು ತನ್ನ ದೂತರ ಮೂಲಕವಾಗಿ ಮಾತನಾಡುವಾತನಾಗಿದ್ದಾನೆ ಪ್ರಿಯರೇ. 5ನೇ ವಿಷಯವನ್ನ ನಾವು ನೋಡಿಕೊಳ್ಳುವುದಾದ್ರೆ, ಗಾಡ್ ಸ್ಪೀಕ್ಸ್ ಟು ಅಸ್ ಥ್ರೂ ಆಡಿಬಲ್ ವಾಯ್ಸ್. ಕರ್ತನ ಸ್ವರವೇ ನಮಗೆ ಕೇಳಿಸುವುದಕ್ಕೆ ಸಾಧ್ಯವಿದೆ ರೀ ಪ್ರಿಯರೇ. ನೀವು ಅಬ್ರಹಾಮನೊಂದಿಗೆ ದೇವರು ಮಾತನಾಡ್ತಾನೆ, ಮೋಶೆಯೊಂದಿಗೆ ದೇವರು ನೇರವಾಗಿ ಮಾತನಾಡ್ತಾನೆ. ನೀವು ಹೊಸ ಒಡಂಬಡಿಕೆಗೆ ಬರುವಾಗ, ಸೌಲನು ದಮಸ್ಕದ ದಾರಿಯಲ್ಲಿ ಹೋಗುವಾಗ, ಗಾಡ್ ಸ್ಪೋಕ್ ಟು ಹಿಮ್ ಇನ್ ಅನ್ ಆಡಿಬಲ್ ವಾಯ್ಸ್. ಕರ್ತನ ಸ್ವರವನ್ನ ಸೌಲನು ಕೇಳಿಸಿಕೊಳ್ತಾನೆ. ಗಾಡ್ ಈವನ್ ಟುಡೇ ಸ್ಪೀಕ್ ಟು ಅಸ್ ಥ್ರೂ ಹೀಸ್ ಆಡಿಬಲ್ ವಾಯ್ಸ್. ತನ್ನ ಸ್ವರದಿಂದ ನಮ್ಮೊಂದಿಗೆ ಆತನು ಮಾತನಾಡುವುದಕ್ಕೆ ಮನಸ್ಸು ಮಾಡ್ತಾನ್ರಿ ಪ್ರಿಯರೇ. ಈವನ್ ಟು ಸ್ಯಾಮ್ಯುಯಲ್, ಬಾಲಕನಾದ ಸಮುವೇಲನು ಚಿಕ್ಕ ಪ್ರಾಯದವನಾದವನೊಂದಿಗೆ ಗಾಡ್ ಸ್ಪೋಕ್ ಟು ಹಿಮ್. ಈ ದಿನಗಳಲ್ಲಿಯೂ ನಾವು ದೇವರ ಸ್ವರವನ್ನ ಕೇಳುವುದಕ್ಕೆ ಸಾಧ್ಯ ಇದೆ ರೀ ಪ್ರಿಯರೇ. ಕಡೆಯದಾಗಿ, ಗಾಡ್ ಸ್ಪೀಕ್ಸ್ ಟು ಅಸ್ ಥ್ರೂ ದ ಹೋಲಿ ಸ್ಪಿರಿಟ್. ಪರಿಶುದ್ಧಾತ್ಮ ದೇವರು ನಮ್ಮ ಆಂತರ್ಯದಲ್ಲಿ ಕೆಲಸ ಮಾಡುವಾತನಾಗಿದ್ದಾನೆ. ಆ ಮಧುರವಾದ ಸ್ವರ ನಮ್ಮೊಳಗೆ ಕೇಳಿಸ್ತದೆ. ನಾವು ಯಾವಾಗಾದ್ರೂ ಏನಾದ್ರೂ ತಪ್ಪು ಮಾಡುವಾಗ ಇಮ್ಮಿಡಿಯೇಟ್ಲಿ ದ ಹೋಲಿ ಸ್ಪಿರಿಟ್ ಕನ್ವಿಕ್ಟ್ಸ್ ಅಸ್. ನಮ್ಮೊಳಗೆ ನಮ್ಮ ಮನಸ್ಸಾಕ್ಷಿ ನಮಗೆ ಮಾತನಾಡ್ತದೆ, ಇದು ನೀನ್ ತಪ್ಪು, ನೀನ್ ಮಾಡ್ತಾ ಇರುವುದು ತಪ್ಪು ಎಂಬುದಾಗಿ ಪರಿಶುದ್ಧಾತ್ಮ ದೇವರು ನಮ್ಮನ್ನ ಎಚ್ಚರಿಸುವಾತನಾಗಿದ್ದಾನೆ ಪ್ರಿಯರೇ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ 6 ವಿಧಗಳಲ್ಲಿ ದೇವರು ನಮ್ಮೊಂದಿಗೆ ಮಾತನಾಡುವುದಕ್ಕೆ ಮನಸ್ಸು ಮಾಡ್ತಾನೆ. ಎನಿ ವೇ ಯು ಆರ್ ಅವೈಲಬಲ್ ಟು ಗಾಡ್, ಗಾಡ್ ಈಸ್ ವಿಲ್ಲಿಂಗ್ ಟು ಟಾಕ್ ಟು ಯು. ಬಟ್ ಆಮ್ ಐ ವಿಲ್ಲಿಂಗ್ ಟು ಲಿಸನ್ ಫ್ರಮ್ ಹಿಮ್? ಆತನಿಂದ ಕೇಳಿಸಿಕೊಳ್ಳುವುದಕ್ಕೆ ನಾವು ಸಿದ್ಧರಿದ್ದೆವು. ಪ್ರಕಟಣೆ ಪುಸ್ತಕದಲ್ಲಿ 7 ಸಭೆಗೆ ದೇವರು ಹೇಳ್ತಾನೆ, ಕಿವಿಯುಳ್ಳವನು ಕೇಳಿಸಿಕೊಳ್ಳಲಿ, ಕಿವಿಯುಳ್ಳವನು ಕೇಳಿಸಿಕೊಳ್ಳಲಿ ಎಂಬುದಾಗಿ. ಯಾಕೆ? Why God is telling those who have ears, let them hear. ಯಾಕಂದ್ರೆ ದೇವರು ಮಾತನಾಡುವುದಕ್ಕೆ ಮನಸ್ಸುಳ್ಳವನಾಗಿದ್ದಾನೆ ಪ್ರಿಯರೇ. ನಾವು ಆತನ ಸ್ವರವನ್ನ ಕೇಳುವುದಕ್ಕಾಗಿ ನಮ್ಮ ಕಿವಿಗಳನ್ನ ಆತನ ಕಡೆಗೆ ದೃಷ್ಟಿ ಹರಿಸೋಣ. ಲೆಟ್ ಅಸ್ ಆಸ್ಕ್ ಗಾಡ್. ಇದನ್ನ ನಾವು ಪ್ರಾರ್ಥನೆ ಮಾಡಿ ನಾವು ಕರ್ತನಿಗೆ ಕೇಳಿಕೊಳ್ಳೋಣ. ಅಪ್ಪ, ಸಮುವೇಲನೊಂದಿಗೆ ಮಾತನಾಡಿದ ದೇವರೇ, ವಿಧ ವಿಧಗಳಲ್ಲಿ ಮಾತನಾಡಿದ ದೇವರೇ, ಅಂತ್ಯ ಕಾಲದಲ್ಲಿ ನಿನ್ನ ಮಗನ ಮೂಲಕ ನಮ್ಮೊಂದಿಗೆ ಮಾತನಾಡುವ ದೇವರೇ, ನೀನ್ ಮಾತನಾಡುವಾತನಾಗಿದ್ದಿ. ಅನೇಕ ಸಾರಿ ನಿನ್ನ ಸ್ವರವನ್ನ ನಾನು ಲಕ್ಷ್ಯ ಮಾಡಿದ್ದೇನಪ್ಪ. ಈ ದಿನದಲ್ಲಿ ನಾನು ನಿನ್ನ ಸ್ವರವನ್ನ ಕೇಳುವುದಕ್ಕಾಗಿ ನಿನ್ನ ಮುಂದೆ ಬರ್ತೇನಪ್ಪ. ನಿನ್ನ ವಾಕ್ಯದ ಮೂಲಕವಾಗಿ ನನ್ನೊಂದಿಗೆ ಮಾತನಾಡು. ಯಾಕಂದ್ರೆ ನಿನ್ನ ವಾಕ್ಯವು ನಮ್ಮನ್ನು ಉತ್ತೇಜಿಸುವಂತದಾಗಿದೆ, ತಿದ್ದುವಂತದಾಗಿದೆ, ಶಿಸ್ತುಗೊಳಿಸುವಂತದಾಗಿದೆ, ನಮ್ಮನ್ನು ಸರಿ ಮಾಡುವಂತದಾಗಿದೆ, ನಮ್ಮನ್ನು ಬಲಪಡಿಸುವಂತದಾಗಿದೆ. ಅಪ್ಪ, ವಿಧ ವಿಧಗಳಲ್ಲಿ ದೇವ ಜನರ ಮೂಲಕವಾಗಿ ಮಾತನಾಡುವ ದೇವರೇ, ನಮ್ಮೊಂದಿಗೆ ನೀನು ಮಾತನಾಡಪ್ಪ. ಕನಸುಗಳ ಮೂಲಕ, ದರ್ಶನಗಳ ಮೂಲಕ ನಮ್ಮೊಂದಿಗೆ ನೀನು ಮಾತನಾಡು ರಾಜ. ರಾತ್ರಿಯ ಒಂದೊಂದು ಜಾವ ನಮ್ಮನ್ನು ಸಂದರ್ಶಿಸು. We allow the Holy Spirit. We allow the ministry of the angels in our life, Lord God. ಕರ್ತನೆ, ದೇವದೂತರ ಸೇವೆಯು ನಮ್ಮ ಜೀವಿತಗಳಲ್ಲಿ ಬಿಡುಗಡೆ ಆಗಲಿ ಅಪ್ಪ. ನಮ್ಮನ್ನ ನಾವು ನಿನ್ನ ಸ್ವರ ಕೇಳಿಸಿಕೊಳ್ಳುವುದಕ್ಕಾಗಿ ಸಿದ್ಧ ಮಾಡಿಕೊಳ್ತೇವಪ್ಪ. ನಮ್ಮೊಂದಿಗೆ ನೀನು ಮಾತನಾಡು. Help us to listen to your voice. ನಿನ್ನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೆನ್. ನಾವು ನಂಬ್ತೇವೆ ಈ ವಾಕ್ಯವು ನಿಮ್ಮನ್ನ ಉತ್ತೇಜಿಸಿದೆ ಎಂಬುದಾಗಿ.